ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲಿಗೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಇವತ್ತು 7 ಆಗಿದೆ, ಬಟ್ ಸೂರ್ಯ ನೋಡಿ ಬೆಳಗ್ಗೆನೆ ಬಿಸಿಲು. ಒಂದು 2 ಡೇಸಿಂದ ಸಿಕ್ಕಿರಲಿಲ್ಲ, ಯಾಕೆ ಅಂದರೆ ಅದು ಇದು ಕೆಲಸ, ಸ್ವಲ್ಪ ಮಗಳು ನೋಡೋಕ್ಕೆ ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಲೇಬೇಕು ಅಂತೇಳಿ ಮಾಡಿ ನೋಡಿ, ನಮ್ಮ ರಾಮನ ಫ್ರೀ ಆಗಿಬಿಟ್ಬಿಟ್ಟಿದ್ದೀವಿ. ನಮ್ಮ ಸಿರಿನ್ ಮಾತ್ರ ಕಟ್ ಹಾಕಿದ್ದೀವಿ, ಹುಟ್ಟು ಚೇಷ್ಟೆ ಅದು ಎನಿ ಟೈಮ್ ಕಟ್ ಹಾಕಿರೋದು. ಇನ್ನು ಕೋಳಿಗಳಿಗೆಲ್ಲ ಮೇವು ಹಾಕಿ, ಯಾಕೆಂದರೆ ಮನೆ ಹತ್ರನೇ ಹಾಕ್ತಾಯಿದ್ದೀನಿ, ದೂರ ಹಾಕಿದ್ರೆ ದೂರನೇ ಪಾಠ ಆಗ್ತವೆ ಅಂಥೇಳಿ ಈ ಕುರಿಗೆ ಇವತ್ತು ಡಿವಾರ್ಮಿಂಗ್ ಮಾಡಬೇಕು. ಯಾಕೆ ಆಲ್ರೆಡಿ ಅದು ತಂದೆ ಒಂದು 3 months ಆಗಿದೆ, ಕುರಿ ಇನ್ನು ಆ ರೇಂಜಲ್ಲೇ ಇದೆ. ಅವಾಗ ಮಾಡಿದೆ ಡಿವಾರ್ಮಿಂಗು, ಬಟ್ ಅವಾಗಿಂದ ಇವಾಗ ಮಾಡಿಲ್ಲ. ಮತ್ತು ಇವಾಗ ಪಿಕ್ಕಿಯಲ್ಲಿ ಸ್ವಲ್ಪ ವೈಟಾಗಿ ಹುಳಗಳ ಥರ ಬರ್ತಾಯಿದೆ, ಟೇಪ್ ವಾಮ್ ಎಲ್ಲ ಬರುತ್ತಲ್ಲ ಆ ರೀತಿ ಸ್ವಲ್ಪ ಇದಾಗಿದೆ. ಮರಿಯೆಲ್ಲ ಫುಲ್ ಕ್ರೇಜಿ ಆ್ಯಕ್ಟಿವ್ ಆಗಿದೆ. ಇವಾಗ ತಿಂಡಿ ನೋಡಿ, ಲಾಸ್ಟ್ ಟೈಮು ಇನ್ನೊಂದು ಚೀಲ ಐತಿ ಅಂತ ತೋರಿಸಿದ್ದೆ, ಆ ಚೀಲ ಖಾಲಿಯಾಗಿ ಇವಾಗ ಒಂದು ಬಕೀಟಲ್ಲಿ, ಒಂದು ಡ್ರಮ್ಮಲ್ಲಿ, ಚಿಕ್ಕ ಡ್ರಮ್ಮಲ್ಲಿ ಅರ್ಧ ಖಾಲಿ ಆಗಿದೆ. ಈ ರೇಂಜಿಗೆ ತಿಂಡಿ ಖರ್ಚು ಅಂತೂ ಆಯ್ತಾಯ್ತು. ಗೈಸ್, ಹುಚ್ಚಿಡಿಬೇಕಾ ನಿಮಗೆ? ಈ ಥರದೊಂದು 4 ಹುಂಜ ಸಾಕೊಳ್ಳಿ ಸಾಕು. ಈ ಥರದೊಂದು 4 ಹುಂಜ ಸಾಕಂಡ್ರೆ ಪಕ್ಕಾ ಹುಚ್ಚಿಡ್ಸುತ್ತೆ. ಬೆಳಗ್ಗೆ ಇನ್ನೂ ಬೆಳಕೆ ಆಗಿರಲ್ಲ, ಆಗಲೇ ಶುರು ಹಚ್ಕೊಳುತ್ತೆ ಬಡ್ಕೊಳ್ಳೋಕ್ಕೆ. ಇದೊಂದು ಇಲ್ಲೇ ಮಟ್ಟೆ ಹಾಕ್ಬೇಕು. ಇಲ್ಲಿ ಕಾಲೆಲ್ಲ ಕಕ್ಕಸೆ ಗಿಕ್ಕಸೆ ಎಲ್ಲ ತೊಗೊಂಡು ಗಲೀಜು ಮಾಡ್ಕೊಂಡು ಬಂದಿರ್ತದೆ. ನೋಡಿ ಎಲ್ಲ ತಿಂದು ನಿಲ್ಸೋ, ಆಲ್ರೆಡಿ ವೆಯ್ಟಿಂಗ್ ಪೀರಿಯಡಲ್ಲಿ ಅವೇ. ಹಾಕೋ ನನ್ನ ಮಗನೇ, ತಂದಿಲ್ವ ಡ್ರಮ್ಮಲ್ಲಿ ಇಟ್ಟಿಲ್ವ ಶೈಲೇಜ್ನ, ಹಾಕೋ. ಟೈಮ್ ನೋಡಿ 11:25. ಆಲ್ರೆಡಿ ನೋಡಿ ಎಲ್ಲ ಗೂಡಿಸಿ ಕೆಲಸ ಮುಗಿಸಿ ಅಲ್ಲೊಂದು ಟ್ರಿಪ್ಪು ಶೈಲೇಜ್ ತಿಂದು ಇಲ್ಲಿ ಒಳಗೆ ಕೂಡ ಹಾಕಿದ್ದೀನಿ. ಇದಕ್ಕೆ ಮಾತ್ರ ಇನ್ನೂ ಮೇವೇನೂ ಹಾಕಿಲ್ಲ. ಕೇಳ್ತೈತೆ, ಇನ್ನೊಂದು ಅವರ್ ಏನೂ ಹಾಕೋದಿಲ್ಲ. ಅದಾದಮೇಲೆ ಮತ್ತೆ ಸ್ವಲ್ಪ ಬೆಳಗ್ಗೆ ಅಂದರೆ ಕಮ್ಮಿ ಶೈಲೇಜ್ ಹಾಕಿದೆ, ಹಂಗಾಗಿ ಇನ್ನೊಂಚೂರು ಶೈಲೇಜ್ ಹಾಕಿ ಇನ್ನು ನೆನ್ನೆ ಚಂದ್ರಾವಣದಲ್ಲಿ ಗಾಡಿ ಬಿಟ್ಟು ಬಂದಿದ್ದೆ, ನಂದು ಕಾರ್. ತೆಗಿ ಕಲ್ತಿ. ನೆನ್ನೆ ಕಾರ್ ಬಿಟ್ಟು ಬಂದಿದ್ದೆ, ಸ್ವಲ್ಪ ಪೇಂಟಿಂಗ್ ವರ್ಕ್ ಇತ್ತು, ಅದು ಟಿಂಕ್ರಿಂಗ್ ಆಗಿದೆ ಅಂತೆ, ಪೇಂಟಿಂಗಿಗೆ ಬಿಡಬೇಕು. ಈಗ ಅಲ್ಲೋಗಿ ಪೇಂಟಿಂಗಿಗೆಲ್ಲ ಗಾಡಿ ಬಿಟ್ಟು ಬಂದರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡೈರೆಕ್ಟ್ ಮೋಟೋ ವ್ಲಾಗಿಂಗ್ಗೆ ಸಿಗ್ಬೋದು. ಯಾಕೆಂದರೆ ತಿರುಪತಿಗೆ ಹೊರಟಿದ್ದೀವಿ. ನೋಡೋಣ, ನೆಕ್ಸ್ಟ್ ವೀಡಿಯೋ ಇಲ್ಲೇ ಫಾರ್ಮ್ ಬರ್ಬೋದು. ಯಾಕೆಂದರೆ ಇವತ್ತು ಶುಕ್ರವಾರ, ಶನಿವಾರ ಮಧ್ಯಾಹ್ನದ ಮೇಲೆ ಹೊರಡೋಣ ಅಂತ ಹೇಳಿದ್ದಾನೆ ಫ್ರೆಂಡು. ಮಧ್ಯಾಹ್ನದವರೆಗೂ ವೀಡಿಯೋಸ್ ಇಲ್ಲಿದ್ದು ಬಂದು ಆಮೇಲೆ ಅಲ್ಲಿದ್ದು ಕಂಟಿನ್ಯೂ ಆಗ್ಬೋದು, ಇಲ್ಲ ಸಪ್ರೇಟ್ ಅದೇ ಒಂದು ಲಾಗ್ ಕೂಡ ಆಗ್ಬೋದು. ನೋಡೋಣ, ಮತ್ತೆ ನಿಮಗೆ ಮೋಟೋ ವ್ಲಾಗಿಂಗ್ ಸಿಗುತ್ತೆ ತಿರುಪತಿವರೆಗೂ. ಒಳ್ಳೆ ವೆದರ್ ಇದೆ, ಗುಡ್ ಕಂಡೀಷನ್, ಎಲ್ಲ ಚೆನ್ನಾಗಿದೆ. ಇನ್ನು ಹಿಮಾಲಯ ಕರ್ಣ ಒಂದು ಸರ್ವಿಸ್ ಬೇರೆ ಮಾಡಿಸ್ಬೇಕು, ಸರ್ವಿಸ್ ಆಗಿಲ್ಲ, ಅದನ್ನು ನಾನೇ ಮಾಡ್ತೀನಿ ಸರ್ವೀಸು. ಏನಂದರೆ ಎಲ್ಲ ಚೆನ್ನಾಗಿದೆ, ಆಯಿಲ್ ಒಂದು ಚೇಂಜ್ ಮಾಡ್ಕೋಬೇಕು. ನೋಡೋಣ, ಆಯಿಲು ಚೆನ್ನಾಗಿತ್ತು ಅಂದರೆ ನಡೆಯುತ್ತೆ, ಹೋಗಿ ಬರ್ಬೋದು. ಇದು ಬಂದು ಜೋಳ, ಭತ್ತ ಆಗಲಿ ರಾಗಿ ಆಗಲಿ, ಅದನ್ನು ಕಾಳುಗಳನ್ನ ಹಾಕಿ ಮೊಳಕೆ ಬರೆಸಿ ಹೈಡ್ರೋಪ್ರೋನಿಕ್ ಟ್ರೇ ಅಂತ ಏನೋ ಹೇಳ್ತಾರೆ. ಇದನ್ನು ಮೀಶೋಲ್ಲಿ ತರಿಸಿದ್ರೆ ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿ, ನಿಮಗೆ ಪ್ರೈಸ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಇದು ನಾರ್ಮಲ್ ನಾವು 1 kg ಜೋಳ ಹಾಕೋದ್ಕಿಂತ ಇದನ್ನು 1 kg ಹಾಕಿದ್ರೆ ಒಂದು 3 ಟೈಮ್ ಜೋಳ ಹಾಕಿದಷ್ಟು ಪ್ರೋಟೀನ್, ವಿಟಮಿನ್ ಸಿಗುತ್ತೆ. ಹಾಗಾಗಿ ತುಂಬ ರಿಚ್ ಪ್ರೋಟೀನ್ ಮತ್ತು ವಿಟಮಿನ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಹಾಗಾಗಿ ಇದು ಸೆಟಪ್ಪೇ ಬೇರೆ ಮಾಡಬೇಕು, ಬಟ್ ನಾನು ಮಾಡಿಲ್ಲ ಅಷ್ಟೆ. ಇದು ಒಂದು 3 days ಆಗಿದೆ, ಇದೊಂದು 2 days ಆಗಿದೆ. ಒಂದು 2 ಅವರ್ಸಿಗೆಲ್ಲ ನೀರು ಚೆನ್ನಾಗಿ ನೆನೆಸ್ಬೇಕು ಇವನ್ನ. ಇದನ್ನ ಎತ್ತಿಟ್ಬಿಡ್ತೀನಿ ಒಳಗಡೆ. ಇನ್ನು ಅಷ್ಟೇ, ಕುರಿಗಳಿಗೆ ಆಗಲಿ ಹಸುಗಳಿಗಾಗಲಿ ಇದೊಂದು 10 ಟ್ರೈ ಮಡಿಕೊಬಿಟ್ರೆ ಡೈಲಿ ಒಂದೊಂದು ಟೈಪಲ್ಲಿ ಒಳ್ಳೆ ರಿಚ್ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನಮಗೆ ತಿಂಡಿ ಐಟಮ್ಸ್ ಕೂಡ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಬೋದು ಅನ್ನೋ ರೀಸನ್ನಿಗೆ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಟೈಮ್
ಮುಂಚೆ ಒಂದು ದಿನ ಮಾಡಿದ್ದೆ, ಬಟ್ ಅವಾಗ ನಮ್ದು ಕುರಿ ಇರಲಿಲ್ಲ, ಹಂಗಾಗಿ ಬೇರೆಯವ್ರ ಕುರಿ ಕೊಟ್ಟಿದ್ದೆ, ಚೆನ್ನಾಗಿ ತಿಂದಿತ್ತು. ಇನ್ನೊಂದು ಐಟಮ್ ಆ್ಯಡ್ ಮಾಡಿದ್ದೀನಿ ನಮ್ಮ ಫಾರ್ಮಿಗೆ. ಯಾಕೆ ಅಂದರೆ ಈ ನಮ್ಮದು ಮರಿ ಕೋಳಿ ಇದೆಯಲ್ಲ, ಅದು ತಂದಾಗ 5 ಮರಿ ಇತ್ತು ಅದ್ರ ಜೊತೆ. ಈಗ 2 ಗಾನ್ ಆಗಿದ್ದಾವೆ. 2 ಗಾನ್ ಈಗ ನಾವು ಸೇಫ್ಟಿ ಮಾಡಿದರೆ 2 ಕೋಳಿ ದುಡ್ಡು. ಒಂದು 400 ರೂಪಾಯಿ ಅಂದರೆ 800 ರೂಪಾಯಿ ಲಾಸು. ಅದಕ್ಕೆ ಅದೇ 800 ರೂಪಾಯಿ ಕೊಟ್ಟು ಈ ಜಾಲರಿ ತಗೊಬಂದಿದ್ದೀನಿ. ಇದು 12 ಅಡಿ ಉದ್ದ ಐತೆ. 22 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಏನೋ ಬಿತ್ತು ನನಗೆ ಪ್ರೈಸು. 12 ಅಡಿಗೆ ಇಷ್ಟು ಅಗಲ ಬರುತ್ತೆ. ಆರಾಮಾಗಿ ಒಂದು 10 ಕೋಳಿ ಫ್ರೀಯಾಗೆ ಓಡಾಡ್ಕೊಂಡಿರ್ಬೋದು. ಆ ರೀಸನ್ನಿಗೆ ಈಗ ಅದನ್ನು ಕೂಡಾಕಬೇಕು ಇದ್ರೊಳಗಡೆ. ಅದೇ ಟಾಸ್ಕ್ ಇವಾಗ ನನಗೆ. ಕಚ್ಚೋಕ್ಕೆ ಬರ್ತದೆ. ನೋಡೋಣ, ಕೂಡಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ. ಸ್ನೇಹಿತರೆ, ಟೈಮು 6:30 ಆಗಿದೆ. ವೆದರ್ ನೋಡಿ ಈ ಥರ ಇದೆ. ಬೆಳಗ್ಗೆಯಿಂದ ಮಳೆ ಮೋಡನೆ, ಆದರೆ ಮಳೆ ಮಾತ್ರ ಬಂದಿಲ್ಲ. ಶಿಷ್ಯಂದಿರಲ್ಲಿ ಇಬ್ಬರು ಹೊಟ್ಟೆ ತುಂಬ ಒಳ್ಳೆ ಕುಷ್ಕ ಹಾಕಿದ್ದೀನಿ, ತಿಂದು ಆಟ ಆಡ್ತಾವ್ರೆ. ಮಳೆ ಸ್ಟಾರ್ಟ್ ಆಗಂಗೆ ಐತೆ. ಬನ್ನಿ ಹಂಗೆ ಒಂದು ರೌಂಡ್ ತೋರಿಸ್ತೀನಿ. ಸ್ನೇಹಿತರೆ, ಮಳೆನೇ ಸ್ಟಾರ್ಟ್ ಆಗೋಯ್ತು. ಸೈಕ್ ನಡಿ ಸ್ನೇಹಿತರೆ, ಜೋರೇ ಆಗೋಯ್ತು ಮಳೆ. ಮೋಟ್ರ್ ಆನ್ ಮಾಡೋಣ ಅಂತಿದ್ದೆ, ಕುಂಬ್ಳಗೆ ಮೋಟ್ರ್ ಆನ್ ಮಾಡಬೇಕಿತ್ತು. ಇವಾಗ ಇದು ಮಳೆ ಚೆನ್ನಾಗಿ ಹೊಡೀತು ಅಂದರೆ ಆರಾಮಾಗಿ ಒಂದು 2 ದಿನ ನೀರು ಹಾಸಂಗಿಲ್ಲ. ರೈತರದ್ದು ನೋಡಿ ಇದೇ ಥರ ಜೀವನ. ಬಿಸಿಲು ಟೈಮಲ್ಲಿ ಚಡ್ಡಿ ಏರಿಯೋ ಕೆಲಸ ಮಾಡಲೇಬೇಕು, ಇದು ಇಲ್ಲ. ಮಳೆ ಬಂದರೆ ಕೆಲಸ ಇದ್ದರೂ ಎಲ್ಲಿ ಮಾಡೋಕ್ಕೆ ಆಗೋಲ್ಲ. ಒಂದು ಹೊಲ ಉಳೋಕ್ಕಾಗೋದಿಲ್ಲ. ಏನೋ ಒಂದು ಸ್ವಲ್ಪ ಮಧ್ಯಾಹ್ನದ ಬಿಸಿಲು ಬಂದಾಗ ಏನಾದ್ರು ಕಾಳುಗೀಳು ದುರಿಸ್ಕೊಳ್ಳೋದು, ನಾಟಿ ಗೀಟಿ ಅವು ಇವು ಸಣ್ಣ ಪುಟ್ಟವೆಲ್ಲ ಮಾಡಿಬಿಡ್ಬೋದು. ಮೇಯ್ನ್ ದೊಡ್ಡ ಬೆಳೆಗಳೆಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಈ ಥರ ಕ್ಲೈಮೇಟ್ ಇದ್ದರೆ. ಅಂದರು ನೋಡಿ ಜೋರಾಗಿ ಬಂತು ಆಲ್ರೆಡಿ. ಅಲ್ಲಿ ಭತ್ತ ಸುಮಾರು ಜನ ಮಾಡಿದ್ದಾರೆ. ಈಗ ಆಲ್ರೆಡಿ ಕೊಯ್ಯೋ ಟೈಮೇ. ಮಧ್ಯಾಹ್ನದಿಂದ ಪರವಾಗಿಲ್ಲ, ಬಿಸಿಲು ಈಗ ಇಷ್ಟರಲ್ಲಿ ಮಡಗಿರ್ತಾರೆ ಟ್ಯಾಕ್ಟ್ರಿಗೆ ತುಂಬಿ. ಮಳೆ ಬಂದು ಎಲ್ಲ ಒದ್ದೆ ಮಾಡಾಗುತ್ತೆ. ಒಬ್ಬೊಬ್ರಿಗೆ ಬೆಳೆ ಮಾಡಿ ಅರ್ಧ ಬಂದು ನೀರು ಹಾಸ್ಬೇಕಿರುತ್ತಲ್ಲ, ಆ ಸ್ಟೇಜ್ ಅವರಿಗೆ ನೆಮ್ಮದಿ ಮಳೆ ಬಂದರೆ. ಇನ್ನೇನೆಲ್ಲ ಕಟಾವಿಗೆ ಬಂತು ಕೆಲಸ ಮಾಡಬೇಕು ಅನ್ನೋರಿಗೆ ಹೆವಿ ಹಿಂಸೆ. ಮಳೆ ಬರೋದ್ರಲ್ಲಿ ಒಂದು ಪಾಸಿಟಿವ್ ಐತೆ, ಒಂದು ನೆಗೆಟಿವ್ ಐತೆ. ರೈತರದ್ದು ಸೇಮ್ ಇದೆ ಲೈಫು, ಇದೇ ಲೈಫ್ ಸೈಕಲ್ ಇರೋದು. ಹಂಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ಎಲ್ಲ ಕೆಲಸನೂ ಮುಗಿದಿದೆ, ಎಲ್ಲದೂ ನೋಡಿದ್ದೀರ. ನಿಮ್ಗೇನು ಅನಿಸುತ್ತೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕ್ಲೈಮೇಟು. ಇನ್ನೂ ಎಷ್ಟು 6:40 ಇರ್ಬೋದೇನೋ, 7ವರೆಗೂ ಇನ್ನೂ ಬೆಳಕೈತೆ ಮತ್ತು ಕ್ರೇಜಿಯಾಗಿ ಮಳೆ ಬೀಳ್ತೈತೆ. ಓಕೆ, ಎಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಐ ಥಿಂಕ್ ತಿರುಪತಿಗೆ ಹೊರಟಿದ್ದೀವಿ. ನೋಡೋಣ. ಇನ್ನೂ ಫ್ರೆಂಡು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದಾನೆ. ಬಟ್ ಬೈಕಲ್ಲಿ ಹೋಗೋಣ ಅಂದರೆ ಬೈಕಲ್ಲಿ ಹೋಗ್ತೀವಿ, ಇಲ್ಲ ಅಂದರೆ ಇದರಲ್ಲಿ ಹೋಗಬೇಕು ಟ್ರೈನಲ್ಲಿ. ಆಲ್ರೆಡಿ ಟಿಕೆಟ್ ಬುಕ್ ಆಗಿರೋದ್ರಿಂದ ಕೆಳಗಡೆ ಸ್ಟೆಪ್ಸಿಂದ ನಡ್ಕೊಂಡು ಹೋಗೋ ಸೀನೆಲ್ಲ ಇರುತ್ತೆ. ಹೆವಿ ತುಂಬ 1.5 ವರ್ಷ ಮದುವೆಕ್ಕಿಂತ ಮುಂಚೆ ಹೋಗಿದ್ದೆ. ಅದಾದಮೇಲೆ ಹೋಗೋಕ್ಕೆ ಟೈಮ್ ಆಗಿಲ್ಲ. ಇವಾಗ ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ ನೋಡಿ ಈ ಕೂದಲನ್ನ ಮುಡಿ ಕೊಡಬೇಕು ಪಾಪು ಆಗಿರೋದಕ್ಕೆ. ಅದಕ್ಕೆ 6 ಮಂತ್ಸಿಂದ ಬಿಟ್ಟಿದ್ದೆ. ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಮುಡಿ ಕೊಡಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ತಿರುಪತಿ ವೀಡಿಯೋಸ್ ಇರುತ್ತೆ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕೊನೆವರೆಗೂ ನೋಡಿರೋದಕ್ಕೆ. ಗುಡ್ ಬಾಯ್.